ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ವಿಶೇಷವಾದ ದಿನ ರೀ ಇವತ್ತು ಮಂತ್ರಾಲಯದಲ್ಲಿ. ನೋಡಿ, ನಮ್ಮ ವ್ಯಾಸರಾಯ ಗುರುಗಳು ನಿಂತಿದ್ದಾರೆ. ವಿಶೇಷವಾದ ದಿನ, ನಮ್ಮ ರಾಯರು ಹುಟ್ಟಿದ ಹಬ್ಬ ಕಣ್ರಿ ಇವತ್ತು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ತಿರುಪತಿ ತಿಮ್ಮಪ್ಪನ ವಸ್ತ್ರ ಬರುತ್ತಾ ಇದೆ. ಅದಕ್ಕೆ ಎಲ್ಲ ನೋಡಿ, ಇದರಲ್ಲಿ ಯಾರು ಜಾತಿ ಭೇದ ಭಾವ ಯಾವುದೂ ಇಲ್ಲ. ಎಲ್ಲ ವರ್ಗದವರು, ಎಲ್ಲ ಥರದ ಜನ ಇದ್ದಾರೆ. ನೀವು ಯಾವ ಜಾತಿ ಅಂತ ಮಂತ್ರಾಲಯ ಮಠದೊಳಗೆ ಕೇಳಲ್ಲ ರೀ. ಮಂತ್ರಾಲಯದ ಮಠದೊಳಗೆ ನೀನು ಆ ಜಾತಿ ಈ ಜಾತಿ ಅಂತ ಕೇಳ, ಎಲ್ಲರಿಗೂ ಎಲ್ಲ ರೀತಿ ಸೇವೆ ಸರ್ವವನ್ನು ಕೊಡುತ್ತಾರೆ ನಮ್ಮ ರಾಯರು. ನಮ್ಮ ಗುರುಗಳು ಸುಬೇಂದ್ರ ತೀರ್ಥರು ಅಷ್ಟೇ, ಯಾವುದೂ ಇಲ್ಲ. ಎಲ್ಲ ಭಕ್ತಾದಿಗಳು ಎಲ್ಲ ಥರದ್ದು ಸೇವೆ. ನಾ ಕಂಡಂಥ ಪುಣ್ಯ ಸ್ಥಳ ಕಣ್ರಿ ಇದು. ಯಾವ ಇದು ಅಂತ ಕೇಳಲ್ಲ, ಎಲ್ಲರಿಗೂ ಎಲ್ಲ ಥರದ ಅವಕಾಶ ಮಠದೊಳಗಿರುತ್ತೆ. ಇವತ್ತು ನಮ್ಮ ರಾಯರು ಹುಟ್ಟಿದಬ್ಬ, ತಿಮ್ಮಪ್ಪನ ಶೇಷವತ್ಸರ ಬರ್ತಾ ಇದೆ. ಹಾಗಾಗಿ ನಾವೆಲ್ಲ ಕಾಯ್ತಾಯಿದ್ದು. ಗುರುಗಳಿಗೆ ವೀಡಿಯೋ ಮಾಡಲಾದ್ರು ಮಾಡಿ ಅಂದರು. ಎಲ್ಲ ನಮ್ಮ ಬ್ರದರ್ಸು ಮಾಡಪ್ಪ ಅಂದರು. ಹಾಗಾಗಿ ತಿಳಿದಂತೆ ಒಂದೆರಡು ಮಾತು. ಕರುಣಾಮಯಿ ನಮ್ಮ ರಾಯರು, ಅನಂತ ಪುಣ್ಯ ಪಡೆದಂಥವ್ರು. ಎಲ್ಲರಿಗೂ ಅವರಿಗೆ ಸ್ವರ್ಗಕ್ಕೆ ಕರೆದೊಯ್ಯಲು ನಿಂತಿರುವಂಥ ನಮ್ಮ ರಾಯರು. ಪರಮಾತ್ಮ ಬಾ ನೀನು ಕೇಳು ವರವ ಅಂದಾಗ ಸ್ವರ್ಗಕ್ಕೆ ಹೋಗ್ಬೋದಾಯ್ತು ನಮ್ಮ ರಾಯರು. ಆದರೆ ಎಲ್ಲ ಹರಿಭಕ್ತರಿ ಮಾಡ್ತೀನಿ ಅಂತ ಹೇಳಿ ನಿಂತಂಥ ನಮ್ಮ ರಾಯರು. ನೋಡಿರಿ, ವಿದ್ಯಾಪೀಠದ ಮಕ್ಕಳು ನಮ್ಮ ಮಂತ್ರಾಲಯದಲ್ಲಿ ಕಂಡ್ರಿ ನಿಜವಾಗ್ಲೂ ಸಂಸ್ಕೃತಿ ಎಲ್ಲ ಉಳಿದಿರೋದು. ಎಷ್ಟು ಗೌರವವಾಗಿ ಕಾಶಿ ಪಂಚ ಎಲ್ಲ ಹುಡ್ಕೊಂಡು ಗೋಪಿಚಂದನ ಹಿಡ್ಕೊಂಡು ಮಕ್ಕಳು ಸಡಗರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಮಂತ್ರಾಲಯದ ಮಠದಲ್ಲಿ ಈ ಥರ ಹಳೆಯ ಸಂಸ್ಕೃತಿ, ನಮ್ಮ ಹಿಂದುತ್ವದ ಸಾರ್ವಭೌಮತೆ ಉಳಿದಿದೆ ಅಂದರೆ ನಮ್ಮ ಮಂತ್ರಾಲಯ. ಅದಕ್ಕೆಲ್ಲ ಈಗ ಎಲ್ಲ ಗುರುಗಳು ಮಾಡಿದ್ದಾರೆ. ಆದರೆ ಈ ಕಾಲದಲ್ಲಿ ಅದು ಸಿಕ್ಕಿರೋಂಥ ನಮ್ಮ ಸುಬೇಂದ್ರ ತೀರ್ಥ ಗುರುಗಳು ಅದನ್ನು ಅಚ್ಚುಕಟ್ಟಾಗಿ ಎಲ್ಲ ಪರಿಪಾಲನೆ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ನಾವು ಗುರುಗಳಿಗೆ, ಇಂಥ ಗುರುಗಳನ್ನು ಪಡೆದ ಪುಣ್ಯ. ಈ ಕಾಲಮಾನದಲ್ಲಿ ನಮ್ಮ ವಯಸ್ಸಲ್ಲಿ ಇಂಥ ಸೇವೆ ಮಾಡಿರೋದು ನಾವು ಪುಣ್ಯ. ಯಾವುದೋ ಜನ್ಮದಲ್ಲಿ ರಾಯರ ಪಾದ ಧೂಳಡಿದ್ವ ನಾವು. ಹಾಗಾಗಿ ನಮಗೆ ಸೇವೆ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಎಲ್ಲರಿಗೂ ಗುರು ರಾಯರ ಆಶೀರ್ವಾದ ಸಿಕ್ಕಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವರು ಸುಖಿನೋ ಭವತು. ವೇದಗೋಷ್ಠಿ ನಡೆಸುವಂಥವ್ರು ನಮ್ಮ ಅಣ್ಣಂದಿರು. ಮಂತ್ರಾಲಯ ನೋಡಿರಿ, ಸ್ವರ್ಗದಕ್ಕಿಂತ ಹೆಚ್ಚು ಸ್ವರ್ಗ ಇದ್ದಂಗಿದೆ. ನೋಡಿರಿ ಆಕಾಶಗಳು, ನೋಡಿ ಆಕಾಶ ಪದರಗಳು, ತಿಮ್ಮಪ್ಪನ ವಸ್ತ್ರಕ್ಕೋಸ್ಕರ ಕಾಯ್ತಾ ಇರೋ ಜೀವಗಳು ನಮ್ಮ ಮಂತ್ರಾಲಯ. ನಮ್ಮ ರಾಯರು ಹುಟ್ಟಿದಬ್ಬ ಇದೆ. ಹಾಗಾಗಿ ತಿರುಪತಿಯಿಂದ ಶೇಷವಸ್ತ್ರ ಬರ್ತಾ ಇದೆ. ತಿಳಿದಂತೆ ಒಂದೆರಡು ಮಾತು ತಿಳಿಸ್ಕೊಡ್ತಾ ಇದ್ದೀನಿ. ಏನಾದ್ರು ತಪ್ಪಾಗಿದ್ದಲ್ಲಿ ಕ್ಷಮಿಸಿ, ಹರಿಸ್ಬೇಕು, ಕಾಪಾಡಬೇಕು. ರಾಯರ ಬಗ್ಗೆ ಪವಾಡ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾವ್ಯಾರು ಸಮಾನರಲ್ಲ. ರಾಯರು ಕ್ಷೀರ ಸಾಗರ ಇದ್ದಂಗೆ. ಅವ್ರ ಹತ್ರ ಪುಣ್ಯ. ಹಲವಾರು ಭಕ್ತಾದಿಗಳು ಬರ್ತಾರೆ, ನೂರಾರು ವ್ಯಕ್ತಿಗಳು, ಕೋಟ್ಯಾಂತರ ಜನಗಳು, ಕೋಟ್ಯಾಂತರ ಮನಸ್ಸುಗಳು, ಕೋಟ್ಯಾಂತರ ಯೋಚನೆಗಳು. ರಾಯರು ನಂಬಿದವರಿಗೆ ಗೊತ್ತು ಅವ್ರು ಏನು ಅಂಥೇಳಿ. ಅವ್ರ ಬಗ್ಗೆ ಮಾತಾಡಬೇಕಾದ್ರು ಕಣ್ಣಿಗೆ ತುಂಬಿ ನೀರು ಬಂದಿದೆ ನೋಡಿ. ತಿರುಪತಿ ತಿಮ್ಮಪ್ಪನ ಶೇಷವಸ್ತ್ರ. ಪುಣ್ಯ, ಕೋಟಿ ಜನ್ಮದ ಪುಣ್ಯ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಿ. ನೋಡಿ, ಇವತ್ತು ಈ ಕಾರ್ಯಕ್ರಮದ ನಿಮಿತ್ತ ಭಜನಾ ಮಂಡಳಿಯವರು ಎಲ್ಲ ಊರಿಂದ ಬಂದು ನಮ್ಮ ರಾಯರಿಗೆ, ಶ್ರೀನಿವಾಸನಿಗೆ ಭಜನೆ ಸಮರ್ಪಣೆ ಮಾಡ್ತಾಯಿದ್ದಾರೆ. ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬಡ ಮಗನನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ರಾಯರ ಆಶೀರ್ವಾದ ನಿಮ್ಮ ಎಲ್ಲರ ಮೇಲಿರಲಿ. ನಿಮ್ಮ ಎಲ್ಲದು ಇಷ್ಟ ಕಾಮನೆಗಳು ಇರಲಿ. ಜೈ ಶ್ರೀರಾಮ್, ಮೂಲ ರಾಮ ವಿಜಯತೆ.